ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ. ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗ್ರಾಮರ್ ವರ್ಕ್ಶೀಟ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ 1 to 17 ಗ್ರಾಮರ್ ಹಾಗೆ 17th ಕ್ವಶನ್ ಎಡಿಟಿಂಗ್ಗೆ ಸಂಬಂಧಿಸಿರ್ತಕ್ಕಂತಹ ಕ್ವಶನ್ ಪೇಪರ್ನ ಈ ಒಂದು ವರ್ಕ್ಶೀಟ್ ನಂಬರ್ 4 ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ನೀಡಲಾಗಿರುತ್ತೆ. ಸುಮಂತ್ ನೆವರ್ ಕಮ್ಸ್ ಟು ಸ್ಕೂಲ್ ಲೈಟ್. ಇಲ್ಲಿ ನೆವರ್ ಅಂತಕ್ಕಂಥದ್ದು ನಾಟನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆದ್ದರಿಂದ ಈ ಸೆಂಟೆನ್ಸಲ್ಲಿ ನೆಗೆಟಿವ್ ಆಗಿರುತ್ತೆ. ಕಮ್ಸ್ನಲ್ಲಿ ಎಸ್ ಅನ್ನು ನಾವು ಹೆಲ್ಪಿಂಗ್ ವರ್ಬ್ ಡಸ್ ಥರ ತಗೊಂಡಾಗ ಸುಮಂತ್ ಪ್ರೊನೌನ್ ಹಿ, ಡಸ್ ಹಿ ಆಗುತ್ತೆ. ನಾಟನ್ನು ಬಳಸಬಾರ್ದು, ನೆವರ್ ಅಂದರೆ ನಾಟ್ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಿದೆ. ಎಸ್ ಗೋ, ಪ್ಲೀಸ್ ಗೋ ಈಸ್ಟ್ ವರ್ಡ್ಸ್ ಆ್ಯಂಡ್ ಟೇಕ್ ಲೆಫ್ಟ್. ಇದು ಗಿವಿಂಗ್ ಡೈರೆಕ್ಷನ್, ಆಪ್ಷನ್ ಬಿ. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ ಚೂಸ್ ದಿ ಇನ್ಫಿನಿಟಿವ್ ಇದೆ. ಕೊಟ್ಟಿರ್ತಕ್ಕಂಥ ಆನ್ಸರ್ಗಳನ್ನು ನೋಡಿದಾಗ 2 + ವರ್ಬ್ 1 ಟು ಅಂಡರ್ಸ್ಟ್ಯಾಂಡ್, ಆಪ್ಷನ್ ಬಿ ಮಾತ್ರವೇ ಇರುತ್ತೆ. ನಂತರ ಫೋರ್ತ್ ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸನ್ನು ನೀಡಿದೆ. ಇದು ಇಫ್ ಕ್ಲಾಸ್. ಕೊನೆ ಸೆಂಟೆನ್ಸನ್ನು ನೋಡಿದಾಗ ಇಫ್ ಯು ಹ್ಯಾಡ್ ಅಟೆಂಡೆಡ್ ದ ಕ್ಲಾಸ್ ರೆಗ್ಯುಲರ್ಲಿ, ನೀನೇನಾದರೂ ಸರಿಯಾಗಿ ಶಾಲೆಗೆ ಕ್ಲಾಸ್ಗೆ ಬಂದಿದ್ದರೆ ಯು ಡ್ಯಾಶ್ ಸ್ಕೋರ್ಡ್ ಲೆಸ್ ಮಾರ್ಕ್ಸ್, ನೀನು ಕಡಿಮೆ ಮಾರ್ಕ್ಸ್ ತೊಗೊಳ್ತಾ ಇರಲಿಲ್ಲ. ಇದು ನೆಗೆಟಿವ್ ಆಗುತ್ತೆ ಎರಡನೇ ಸೆಂಟೆನ್ಸ್, ಆದ್ದರಿಂದ ನಾವು ವುಡ್ ನಾಟ್ ಹ್ಯಾವ್ ಅನ್ನು ಬಳಸಬೇಕು. ಸೆಕೆಂಡ್ ಸೆನ್ಸಲ್ಲಿ ಏನಾದರೂ ಲೆಸ್, ಮಿಸ್ಡ್, ಫೇಲ್ಡ್ ಅಂತ ಬಂದಾಗ, ನೆಗೆಟಿವ್ ಬಂದಾಗ ನಾವು ವುಡ್ ನಾಟ್ ಹ್ಯಾವ್ ಅನ್ನು ಬಳಸಬೇಕಾಗುತ್ತೆ. ಇನ್ನು ಡೂ ಆಸ್ ಡೈರೆಕ್ಟೆಡಲ್ಲಿ ಫಿಫ್ತ್ ಕ್ವಶನ್ಗೆ ಬಂದಾಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables, ಯಾವುದರಲ್ಲಿ 2 syllables ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಪೇಪರ್, ಇದರಲ್ಲಿ 2 syllable ಇದೆ. ಕನ್ವರ್ಸೇಷನ್ 4, ಪ್ರಿಪೋಸಿಷನ್ 4, ಕಾನ್ಸೋನೆಂಟ್ ಇದರಲ್ಲಿ 3 syllables ಇದೆ. ಇನ್ನು ಕೊಲೊಕೇಟಿವ್ ವರ್ಡನ್ನು ನೋಡಿದಾಗ ಫ್ಲೋಟಿಂಗ್ ಇದೆ, ಫ್ಲೋಟಿಂಗ್ ಶಿಪ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಇದೆ. ವಾಸ್ಕೋ ಡ ಗಾಮಾ ಡ್ಯಾಶ್ ಯುರೋಪಿಯನ್ ಸೇಲರ್ ಕೇಮ್ ಟು ಇಂಡಿಯಾ. ಯುರೋಪಿಯನ್, ಯು ಅಂತಕ್ಕಂಥದ್ದು ಯಾ ವ್ಯಂಜನದ ಅಕ್ಷರ, ಕಾನ್ಸೋನೆಂಟ್ ಸೌಂಡ್ ವೈಗೆ ಸೇರುತ್ತೆ. ಸೊ ಅಲ್ಲಿ ನಾವು ಎ ಅನ್ನು ಬಳಸಬೇಕು. ಅಲ್ಲಿ ಸ್ವರದ ಸೌಂಡ್ ಬಂದಾಗ ಆ್ಯನ್, ಅದು ಡೆಫಿನೆಟ್ ಆಗಿದ್ದಾಗ ದಿ ಅನ್ನು ಬಳಸಬೇಕು. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇದೆ. ಸತೀಶ್ ಗುಜ್ರಾಲ್ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್ ಡ್ಯಾಶ್ ಈಸ್ ಅಕಾಂಪ್ಲಿಷ್ಡ್ ಇನ್ ಸೆವರಲ್ ಆರ್ಟ್ ಫಾರ್ಮ್ಸ್, ಅಂದರೆ ಹೂ ಈಸ್ ಅಕಾಂಪ್ಲಿಷ್ಡ್, ಹೂ ಅಂತಕ್ಕಂಥದ್ದು ಕರೆಕ್ಟ್ ಲಿಂಕರ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಅನ್ನು ನೀಡಿದೆ. ಇಲ್ಲಿ ರಾಮ್ ಈಸ್ ವರ್ಕಿಂಗ್ ಇನ್ ಎ ಕ್ಯಾಂಟೀನ್ ಡ್ಯಾಶ್ ಈಸ್ ಡೈಲಿ ನೀಡ್ಸ್, ಫಾರ್ ಈಸ್ ಡೈಲಿ ನೀಡ್ಸ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮ್ ಕ್ವಶನ್ ಇದೆ. ಚಿಲ್ಡ್ರನ್ ಡ್ಯಾಶ್ ಬಿ ಪ್ಲಸ್ ಪ್ಲೇ ಫುಟ್ಬಾಲ್ ಇನ್ ದ ಗ್ರೌಂಡ್ ಎಸ್ಟರ್ಡೇ. ಇಲ್ಲಿ ಚಿಲ್ಡ್ರನ್ ಅಂತಕ್ಕಂಥದ್ದು ಬಹುವಚನ ಆಗಿರೋದ್ರಿಂದ ಎಸ್ಟರ್ಡೇ ಪಾಸ್ಟ್ ಟೆನ್ಸ್ಗೆ ವರ್ ಅಂತ ಬಳಸಬೇಕು. ಪ್ಲೇಯಿಂಗ್ ಇರೋದು ಪ್ಲೇಯಿಂಗ್ ಅಂತ ತಗೋಬೇಕಾಗುತ್ತೆ. ನೆಕ್ಸ್ಟ್ 11th ಕ್ವಶನ್, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಚಂದ್ರಯಾನ 3 ವಾಸ್ ದ ಸಕ್ಸಸ್ಫುಲ್ ಅಟೆಂಪ್ಟ್ ಬೈ ಇಸ್ರೋ. ಸಕ್ಸಸ್ಫುಲ್ ಅಟೆಂಪ್ಟ್ ಇದು ಅಡ್ಜೆಕ್ಟಿವ್ ಆಗುತ್ತೆ. ನಂತರ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ಗಾಂಧೀಜಿ ವಾಸ್ ಎ ಡ್ಯಾಶ್ ಟ್ರೂತ್ ಬಾಯ್ ಇನ್ ಹಿಸ್ ಚೈಲ್ಡ್ಹುಡ್, ಟ್ರೂತ್ಫುಲ್ ಬಾಯ್. ನೆಕ್ಸ್ಟ್ ಯೂಸ್ ದ ವರ್ಡ್ ಬೋರ್ಡ್ ಆಸ್ ಎ ನೌನ್ ಇನ್ ಎ ಸೆಂಟೆನ್ಸ್. ದಿಸ್ ಈಸ್ ಎ ಬೋರ್ಡ್, ಐ ರೈಟ್ ಆನ್ ದ ಬೋರ್ಡ್, ದ ಬೋರ್ಡ್ ಈಸ್ ಬ್ಲ್ಯಾಕ್. ಬೋರ್ಡನ್ನು ನಾವು ನಾಮಪದದ ರೀತಿಯಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಅಥವಾ ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಿ ವಾಕ್ಯವನ್ನು ಬರಿಬೇಕು. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಶಶಾಂಕ್ ಈಸ್ ದ ಮೋಸ್ಟ್ ಬ್ರಿಲಿಯಂಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾದ್ರೆ ಬಾಯ್ ಅಂತಕ್ಕಂಥದ್ದು ಸಿಂಗ್ಯುಲರ್ ನೌನ್ ಇರೋದ್ರಿಂದ ದ್ಯಾನ್ ಎನಿ ಅದರನ್ನು ಬಳಸಬೇಕಾಗುತ್ತೆ. ಶಶಾಂಕ್ ಈಸ್ ಮೋರ್ ಇಂಟೆಲಿಜೆಂಟ್, ಬ್ರಿಲಿಯಂಟ್ಗೆ ಮೋರ್ ಇಂಟೆಲಿಜೆಂಟ್ ಅಂತ, ಮೋರ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ. ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇಲ್ಲೇನಾದರೂ ಬಾಯ್ಸ್ ಅಂತ ಬಂದಿದ್ದರೆ ನಾವು ಶಶಾಂಕ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಮೆನಿ ಅದರ್ ಅಂತ ಬರಿಬೇಕಾಗುತ್ತೆ. ನಂತರ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ದ ಮಾಸೂನ್ ಈಸ್ ಬಿಲ್ಡಿಂಗ್ ದ ಹೌಸ್, ದ ಹೌಸ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದ ಮಾಸೂನ್. ನೆಕ್ಸ್ಟ್ 16th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚನ್ನು ನೀಡಲಿದೆ. ಅಂಡರ್ಲೈನ್ ಸೆಂಟೆನ್ಸ್, ಐ ಆಮ್ ಗೋಯಿಂಗ್ ಟು ಮೈಸೂರ್ ಟು ನೈಟ್. ಗಣೇಶ್ ಹೇಳ್ತಾ ಇರ್ತಕ್ಕಂಥದ್ದು. ಗಣೇಶ್ ರಿಪ್ಲೈಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಮೈಸೂರ್, ಟು ನೈಟ್ ಇರೋದು ದಟ್ ನೈಟ್ ಆಗುತ್ತೆ. ಇನ್ನು 17th ಕ್ವಶನ್ಗೆ ಬಂದಾಗ ಎಡಿಟಿಂಗ್ ಎರರ್ಸ್ ಇದೆ. ಒನ್ ಡೇ ವೆನ್ ಹಿ ವಾಸ್ ಲುಕಿಂಗ್ ಗ್ಲೂಮ್ ಇನ್ ಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್ ಹಿ ಸಾ ಎ ಬರ್ಡ್. ಕ್ಲೂಸ್, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಗ್ಲೂಮ್ ಅಂತ ಇದೆ, ಗ್ಲೂಮ್ಲಿ ಬರಬೇಕು. ನಂತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್,
ಫಾರ್ ಕಾರ್ನರ್ FOR ಫಾರ್ ಕಾರ್ನರ್ ಅಂತ ಬಂದುಬಿಟ್ಟಿದೆ, ಅದನ್ನು ನಾವು FAR ಫಾರ್ ಕಾರ್ನರ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಈ ಒಂದು ವರ್ಕ್ಶೀಟ್ ಈ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ. ವಿದ್ಯಾರ್ಥಿಗಳೇ ಡೌನ್ಲೋಡ್ ಮಾಡಿಕೊಂಡು ನೀವು ಮತ್ತೊಮ್ಮೆ ಇದನ್ನು ಓದ್ಕೋಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್.